ಓಂ ಶ್ರೀ ಗುರುಭ್ಯೋ ನಮಃ. ಅಂತರಂಗ ಜ್ಞಾನ ದೀರ್ಘ ಉಪಾಸನೆಗಳನ್ನು ನೀಡೋ ವೇದಿಕೆಯಲ್ಲ ಇದು. ಇಲ್ಲಿ ಪ್ರತಿ ಶಬ್ದಕ್ಕೂ ಅರ್ಥ ಇರುತ್ತೆ. ಆ ಅರ್ಥಕ್ಕೆ ಜೀವನದಲ್ಲಿ ಬಳಸೋ ಮಾರ್ಗ ಕೂಡ ಇರುತ್ತೆ. ದಾಸರ ಪದಗಳು, ವಚನ ಸಾಹಿತ್ಯ, ಮಹಾಭಾರತ, ರಾಮಾಯಣ, ಗರುಡ ಪುರಾಣ ಇವು ಹಳೇ ಪುರಾಣಗಳ ಕತೆ ಮಾತ್ರ ಅಲ್ಲ, ಅವು ಪುಣ್ಯ ಕಥೆಗಳಾಗಿ ಅಲ್ಲೇ ನಿಲ್ಲೋದೂ ಇಲ್ಲ. ಅವು ನಮ್ಮ ಜೀವನದ ದಾರಿಯನ್ನು ತೋರಿಸೋ ದಾರಿದೀಪಗಳು. ನಾವೆಲ್ಲೆಲ್ಲಿ ಏನೇನು ತಪ್ಪು ಮಾಡ್ತಾ ಇದ್ದೀವಿ, ಅದಕ್ಕೇನು ಮಾಡಬೇಕು, ನಾವೆಲ್ಲಿ ತಲುಪಬೇಕು, ಆ ಗಮ್ಯನ ಹೇಗೆ ತಲುಪೋದು, ಇವೆಲ್ಲವನ್ನು ನಮ್ಮ ಪೂರ್ವಜರು ಈಗಾಗಲೇ ಹೇಳಿ ಹೋಗಿದ್ದಾರೆ. ಆದರೆ ಇಂದು ನಾವೇನು ಮಾಡ್ತಾ ಇದ್ದೀವಿ? ಮಂತ್ರಗಳನ್ನ ಜೋರಾಗಿ ಉಚ್ಚರಿಸ್ತಾ ಇದ್ದೀವಿ, ಪದಗಳನ್ನ ಪಠಿಸ್ತಾ ಇದ್ದೀವಿ. ಆದರೆ ಆ ಸಾಲಿನ ಒಳಗಿನ ಸತ್ಯವನ್ನು ಒಮ್ಮೆ ನಿಲ್ಲಿಸಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಕೂಡ ನಾವು ಮಾಡ್ತಾ ಇಲ್ಲ. ನಮ್ಮ ದಾಸಶ್ರೇಷ್ಠರು, ವಚನ ಸಾಹಿತಿಗಳು, ಹೀಗೆ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಜೀವನವನ್ನು ಹೇಗೆ ಸಾಗಿಸ್ಬೇಕು ಅಂತ ಹೇಳಿದ್ರು. ದೇವರೊಂದಿಗೆ ಇರುವ ನಿಜವಾದ ಸಂಬಂಧ ಏನು ಎಂಬುದನ್ನು ಅವರು ಅನುಭವಿಸಿ ನಮಗೆ ತಿಳಿಸಿದ್ರು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಹಣದ ಹಿಂದೆ ಹೋಗ್ತಾ ಇದ್ದೀವಿ, ಸಂಬಂಧಗಳ ಹಿಂದೆ ಹೋಗ್ತಾ ಇದ್ದೀವಿ, ಬಯಕೆಗಳ ಹಿಂದೆ ಹೋಗ್ತಾ ಇದ್ದೀವಿ. ನಮ್ಮ ಜೀವನದ ನಿಜವಾದ ಉದ್ದೇಶನೇ ನಾವು ಮರೆತು ಬಿಡ್ತಿದ್ದೀವಿ. ಅಂತರಂಗ ಜ್ಞಾನ ಈ ಚಾನೆಲ್ ನಾನು ಕೇವಲ ಅರ್ಥವನ್ನು ವಿವರಿಸುವುದಿಲ್ಲ, ಆ ಅರ್ಥದಲ್ಲಿ ನಮ್ಮ ಜೀವನದಲ್ಲಿ ಅದನ್ನು ಹೇಗೆ ಬಳಸಬಹುದು ಅನ್ನೋದನ್ನು ಹೇಳ್ತೀನಿ. ಇದು ಕೇಳಿ ಬಿಡುವಂತಹ ಒಂದು ಜ್ಞಾನ ಅಲ್ಲ, ನಿಮ್ಮ ಒಳಗಿನ ದಾರಿಯನ್ನು ಮತ್ತೆ ನೆನಪಿಸುವ ಒಂದು ಸಣ್ಣ ಪ್ರಯತ್ನ. ನಮಸ್ಕಾರ.